ಒಂದು ಅಡಿಕೆ ಸುಲಿಲಿಕ್ಕೊಂದು ಉಪಕರಣ ಮಾಡಿದ್ದೇವೆ. ಇದು ಟೂಲ್ಸು. ಇದು ಬಹಳ ಉತ್ತಮವಾಗಿ ನಾವು ಇದು ಕೈ ಇಡಿ ಮರದಿಂದ ತಯಾರಿಸ್ತೇವೆ. ಇದು ಸಹ ಮರದಿಂದ. ಇದೊಂದು 6 kg ವರೆಗೆ ಭಾರ ಇದೆ. ಇದು ನಿಮಗೆ ಎಲ್ಲಿ ಸಹ ಬೇಕು ಅಲ್ಲಿ ಇಟ್ಟು ಅಡಿಕೆ ಸುಲಿಲಿಕ್ಕೆ ಆಗ್ತದೆ. ಪಿಟ್ ಸಹ ಮಾಡ್ಬೋದು, ಎಲ್ಲಿಯಾದರೆ ಟೇಬಲಲ್ಲಿ ಆದರೆ ಪಿಟ್ ಮಾಡ್ಬೋದು. ಮತ್ತು ಇದು ಅಡಿಕೆ ಸುಲಿಲಿಕ್ಕೆ ನಿಂತುಕೊಂಡು ಸಹ ಅಡಿಕೆ ಸುಲಿಬೋದು. ನಿಂತುಕೊಂಡು ಸಹ ಅಡಿಕೆ ಸುಲಿಬೋದು. ಅಂದರೆ ಇದರಲ್ಲಿ ಅಡಿಕೆ ಸುಲಿದು ಬರುತ್ತೆ. ಮತ್ತು ಇದು ಹೊಸ ಕಲಿಯುವವರಿಗೆ ಬಹಳ ಸುಲಭ. ಇಷ್ಟರು ಯಾರು ಅಡಿಕೆ ಸುಲಿಲಿಲ್ಲ ಮನೆಯಲ್ಲಿ ಅಡಿಕೆ ಒಂದು 7-8 ಮನೆ ತೆಕ್ಕೊಂಡ್ರೆ ಸಾಕು. ಇಲ್ಲೇ ಜನ ಮಾಡೋದು ಅಂದರೆ 12 ಸಾಕು. ಹೌದು, ಸಾಕು. ಅಲ್ಲ, ಸುಲಭದಲ್ಲಿ ಸುಲಿಬಹುದು. ಹೌದು, ಕಷ್ಟ ಇಲ್ಲ. ಮತ್ತು ಹೊಸೊಬ್ಬರಿಗೆ ಮತ್ತು ಕಲೀಲಿಕ್ಕೆ ಬಹಳ ಸುಲಭ. ಇದೊಂದು 10 ಅಡಿಕೆ ಸುಲಿಯುವ ಟೈಮಿನಲ್ಲಿ ಅವರು ಕಲಿತಾರೆ. ಏನಿಲ್ಲ. ಇದೊಂದು ಕೂತ್ಕೊಂಡು ಆರಾಮವಾಗಿ ಕೂತ್ಕೊಂಡು ಸಹ ಇದೇ ಟೇಬಲ್, ಇಷ್ಟೇ ಥರದ ಟೇಬಲಲ್ಲಿ ಕೂತ್ಕೊಂಡು ಸಹ ಹೇಗೆ ಆಗ್ತದೆ ಮಾಡ್ಬೋದು. ಫಿಟ್ಟಿಂಗ್ಸ್ ಹಾಗೆ ಬೇಕಾದಲ್ಲಿ ಮಾಡ್ಬೋದಲ್ಲ. ಹೌದು, ಬೇಕು ಮಾಡ್ಬೋದು. ಇಲ್ಲ ಇದೆ. ಇದೀಗ ನಾಡ್ದು ಹಲಸು ಉಂಟಲ್ಲ ನಮ್ಮ ನೆಕ್ಸ್ಟ್ ಆದರೆ ನಿಮಗೆ ಮೂಡುಬಿದಿರೆಯಲ್ಲಿ ಆದರೆ ನಿಮಗೆ ಮಾರುತಿ ಅಗ್ರಿಕಲ್ಚರಲ್ಲಿ ಸಿಗುತ್ತೆ. ಮಾರುತಿ ನಂತರ ಕೃಷಿ ಸ್ಕ್ಯಾಡ್ಸ್ ಅಲ್ಲಿ ತಗೊಳ್ಬೋದು, ಈಸಿ ಲೈಫಲ್ಲಿ ತಗೊಳ್ಬೋದು. ಹೌದು, ನಮ್ಮದು ಫ್ಯಾಕ್ಟ್ರಿ ವೇಣೂರಲ್ಲಿ. ನಮ್ಮದು ನಂಬರ್ ಇದೆ 9972267471. ಈ ನಂಬರಿಗೆ ಕರೆ ಮಾಡಿದ್ರೆ ನಾವು ಡೆಲಿವರಿ ಸಹ ಕೊಡ್ತೇವೆ ನಿಮಗೆ. ಚೆನ್ನಾಗಿದೆ. ಯಾರಿಗೆ ಸಹ ಇದು ಕೈಗೆ ಏನು ಇಲ್ಲ, ಕೈಗೆ ಏನಾಗುದಿಲ್ಲ. ಖಾಲಿ ಒಮ್ಮೆ ಪ್ರೆಸ್ ಮಾಡಿದರೆ ಸಾಕು. ಚೆನ್ನಾಗಿದೆ. ಇದು ಸ್ಟೈನ್ಲೆಸ್ ಸ್ಟೀಲ್ನಿಂದ ನಾವು ಕೊಟ್ಟಿದ್ದೇವೆ. ಇದು ಶಾರ್ಪ್ ಮಾಡಲಿಕ್ಕೆ ಸಹ ಇಲ್ಲ ಮತ್ತು ಗ್ರೀಸಿಂಗ್ ಹಾಕಲಿಕ್ಕಿಲ್ಲ. ನಾವು ಸ್ಪ್ರಿಂಗ್ ಸಹ ಕೊಟ್ಟಿದ್ದೇವೆ. ಈಸಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿದೆ. ಬಿಡ್ತದೆ ಈ ಥರ ಉತ್ತಮವಾಗಿದೆ. ಈ ಥರ ಇದೆ ನೋಡಿ. ಒಳ್ಳೆ ಮರದಿಂದ ನಾವು ತಯಾರಿಸಿದ್ದೇವೆ. ಹೌದು, ಒಳ್ಳೆ ಮರದಿಂದ. ಇದು ಕಬ್ಬಿಣ, ಇದು ಪೈಪು, ಇದು ಮರದ ಇಡಿ. ನಾವೇ ಇಲ್ಲಿ ಸ್ವತಃ ತಯಾರಿಸುವುದರಿಂದ ನಿಮಗೆ ಕಡಿಮೆ ಇದರಲ್ಲಿ ಕೊಡಲಿಕ್ಕೆ ಆಗುತ್ತದೆ. ಪಡಿಬೋದು. ಬೇರೆ ಯಾವುದುಂಟು ನಿಮ್ಮಲ್ಲಿ? ಬೇರೆ ನಾವು ಅಡಿಕೆ ಮರ ಏರಲಿಕ್ಕೆ, ಮತ್ತು ತೆಂಗಿನ ಮರ ಏರಲಿಕ್ಕೆ, ಮತ್ತು ಕಾಯಿ ಸುಳಿಯುವುದು ಇದೆ ನಮ್ಮಲ್ಲಿ. ತೆಂಗಿನಕಾಯಿ ಸುಳಿಯುವುದು ಹೇಗಿದೆ ನೋಡುವ. ತೆಂಗಿನಕಾಯಿಯನ್ನು ಇಟ್ಟು ಪೆಡ್ಲಲ್ಲಿ ಓಪನ್ ಮಾಡಿದರೆ ಒಂದೇ 3 ಸಲ ಪೆಡ್ಲು ಓಪನ್ ಮಾಡಿದರೆ ಕಾಯಿ ಆರಾಮವಾಗಿ ಸುಲಿದು ಬರ್ತದೆ. ಇದು ಬಹಳ ಸುಲಭ.